ನಮಸ್ಕಾರ. ಇಡೀ ಜಗತ್ತಿನಲ್ಲೇ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಖಂಡಿತವಾಗ್ಲೂ ಅತ್ತೆ ಮಾವನನ್ನು ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು? ವಿಡಿಯೋ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಡೀ ಜಗತ್ತಿನಲ್ಲೇ, ಇಡೀ ಪ್ರಪಂಚದಲ್ಲೇ, ಇಡೀ ವಿಶ್ವದಲ್ಲೇ ಆಗ್ಬೋದು, ಇಡೀ ಭೂಮಂಡಲದಲ್ಲೇ ಆಗ್ಬೋದು, ಅತ್ತೆ ಸೊಸೆ ಒಂದಾಗಿರೋದು ತುಂಬ ವಿರಳ. ಯಾಕೆಂದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಂತೂ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ. ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ಇಂಥ ಕಾಲದಲ್ಲೂ ಅತ್ತೆ ಮಾವನನ್ನು ಜೊತೆಗೆ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ತಾರಪ್ಪ ಈ ಒಂದು ರಾಶಿ ನಕ್ಷತ್ರದ ಹೆಣ್ಮಕ್ಳು ಅಂತಂದರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರದ ಹೆಣ್ಮಕ್ಳು ಅಂತಂದರೆ, ಖಂಡಿತವಾಗ್ಲೂ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದ ಹೆಣ್ಮಕ್ಳು, ತುಲಾ ರಾಶಿ ಚಿತ್ತಾ ನಕ್ಷತ್ರದ ಹೆಣ್ಮಕ್ಳು ಖಂಡಿತವಾಗ್ಲೂ ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಖಂಡಿತವಾಗ್ಲೂ 100ಕ್ಕೆ ಒಂದು 30% ಆಫ್ ದಿ ಪೀಪಲ್ಸ್, 100ಕ್ಕೆ 30% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಅತ್ತೆ ಮಾವನ್ನು ಚೆನ್ನಾಗಿ ನೋಡಿಕೊಂಡೇ ಕೊಳ್ತಾರೆ. ಈ ಬೇರೆ ಒಂದು ರಾಶಿ ನಕ್ಷತ್ರಗಳು, ಈಗ ಎಕ್ಸಾಂಪಲ್ ಹೇಳೋದಾದರೆ, ಈ ಮೇಷರಾಶಿ, ಈ ಸಿಂಹ ರಾಶಿ, ಈ ವೃಶ್ಚಿಕ ರಾಶಿ, ಈ ಮಕರ ರಾಶಿ, ಇವರೆಲ್ಲ ಏನು ಅಂತಂದರೆ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊತಿರ್ತಾರೆ. ಇವ್ರು ಏನು ಅಂತಂದರೆ ಇವ್ರದ್ದೇ ಆದ ಒಂದು ಲೋಕದಲ್ಲಿ ಇವರು ಇರ್ತಾರೆ. ಇವ್ರದ್ದೇ ಆದ ಒಂದು ಸರ್ಕಮ್ಸ್ಟೆನ್ಸಸ್ಸಲ್ಲಿ, ಮನೆಯಲ್ಲಿ ಒಂದು ಲಿಮಿಟೇಷನ್ಸಲ್ಲಿ ಇವರು ಲೈಫ್ ಲೀಡ್ ಮಾಡ್ತಾ ಹೋಗ್ತಿರ್ತಾರೆ. ಇವರಿಗೆ ಎಸ್ಪೆಷಲಿ ಈ ಮೇಷ, ಸಿಂಹ, ವೃಶ್ಚಿಕ, ಈ ಮಕರ, ಇವ್ರಿಗೆಲ್ಲ ಟ್ರಿಗರ್ ಮಾಡ್ಸಂಗಿಲ್ಲ, ಕೊಂಕಾಡಂಗಿಲ್ಲ, ಹಿಂದೆ ಮುಂದೆ ಮಾತಾಡಂಗಿಲ್ಲ. ಸುಮ್ಮನೆ ಗೊಣ 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 ಅಂತಿರೋದು. ನೀನು ಅದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ರೆ ಅವ್ರು ಎದ್ದು ಬಿಡ್ತಾರೆ. ಯಾಕೆಂದರೆ ಇವರೆಲ್ಲ ಸ್ವಲ್ಪ, ಈ ಮೇಷ ಮತ್ತು ಸಿಂಹ ಇವರೆಲ್ಲ ಫೈರ್ ಲಗ್ನದವರು. ಈ ವೃಶ್ಚಿಕ ರಾಶಿನವರು ಜಲತತ್ವ ರಾಶಿನವರು, ಈ ಮಕರ ರಾಶಿನವರು ಪೃಥ್ವಿ ತತ್ವ ರಾಶಿನವರು. ಅದರಲ್ಲೂ ಎಸ್ಪೆಷಲಿ ಇವರೇನಾದರೂ ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ ಲಗ್ನದಲ್ಲಿ ಹುಟ್ಟಿದರೆ ಮುಗ್ದೋಯ್ತು. ಇವ್ರನ್ನ ಚೆನ್ನಾಗೇ, ಇವ್ರ ಹತ್ರ ಚೆನ್ನಾಗಿರಬೇಕು. ಇಲ್ಲಾಂದರೆ ಸರಿಯಾಗಿ ಇವರು ಟ್ರಿಗರ್ ಮಾಡಿಸ್ಬಿಟ್ರೆ ಇವರು ಟ್ರಿಗರ್ ಆಗಿ ಸಿಕ್ಕಾಬಟ್ಟೆ ಬಾಯಿಗೆ ಬಂದಂಗೆ ಬೈದುಬಿಡ್ತಾರೆ. ತುಂಬ ಸಿಟ್ಟು, ಕೋಪ, ಹಠ ಈ 3 ಲಗ್ನದಲ್ಲಿ ಹುಟ್ಟಿದವ್ರಿಗೆ. ಮತ್ತು ಈ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದ್ದರೆ ಮನೇಲಿ ಚೆನ್ನಾಗಿರ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಗಂಡನ್ನು ಚೆನ್ನಾಗಿ ನೋಡ್ಕೊತಾರೆ, ಅತ್ತೆ ಮಾವನ್ನು ಚೆನ್ನಾಗಿ ನೋಡ್ಕೊತಾರೆ. ಅದೇ ಏನಾದರೂ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 10ನೇ ಮನೆ ಬಂದ್ಬಿಡ್ತು ಅಂದರೆ ಜಗಳಗಳು ಸಾಧ್ಯನೇ ಇಲ್ಲ, ನೋಡ್ಕೊಳಲ್ಲ. ಸಿಕ್ಕಾಬಟ್ಟೆ ಜಗಳ, ಕಲಹ, ಮನಸ್ತಾಪಗಳು, ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಎಕ್ಸ್ಪೆಕ್ಟ್ ಮಾಡಿಬಿಡ್ತಾರೆ. ತುಂಬ ಕಷ್ಟ. ಇಡೀ ಜಗತ್ತಿನಲ್ಲೇ ಅತ್ತೆ ಸೊಸೆ ಇಬ್ಬರು ಒಂದಾಗಿ ಚೆನ್ನಾಗಿ ಇರೋದು ತುಂಬ ಕಡಿಮೆ. ಒಂದು 30% ಹೇಳಿದ್ನಲ್ಲ, ಈ ಒಂದು ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು 30% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಅತ್ತೆ ಮಾವನ್ನ ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೊತಾರೆ. ನಮಸ್ಕಾರ.